ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವೀಳ್ಯದೆಲೆ ಚಾಕ್ಲೇಟ್ ಲಡ್ಡು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಮ್ಗೆ ಇಷ್ಟವಾದ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದೊಂದು ಇಡಿ ತೊಗೊಂಡಿದ್ದೀನಿ. ಒಂದು ಪ್ಯಾನ್ನಲ್ಲಿ ಗೋಡಂಬಿ ಮತ್ತು ವಾಲ್ನಟ್ಸನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕರ್ಬೂಜ ಹಣ್ಣಿನ ಬೀಜ ಮತ್ತು ವಾಟರ್ ಮಿಲನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4-5 ವೀಳ್ಯದೆಲೆಯನ್ನು ಕಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಅದ್ರ ಮೇಲೆ ಬಿಟ್ಟರೆ ನಮಗೆ ಈ ರೀತಿ ಕ್ರಿಸ್ಪಿಯಾಗುತ್ತೆ. ಈ ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಬೇಕು. ಕೊನೆಯಲ್ಲಿ ಇದಕ್ಕೆ 5 ಹಸಿ ಖರ್ಜೂರವನ್ನು ಸೇರಿಸ್ಕೊಬೇಕು. ಇಲ್ಲಿ ನನಗೆ ವಿಡಿಯೋ ಸ್ಕಿಪ್ ಆಗಿದೆ. ಅದು ಹಸಿ ಖರ್ಜೂರವನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ರನ್ ಮಾಡಿಕೊಂಡು ಸಣ್ಣ ಸಣ್ಣ ಬಾಲ್ಗಳನ್ನಾಗಿ ಮಾಡ್ಕೊಬೇಕು ಈ ರೀತಿ. ಮತ್ತು ನಮ್ಗೆ ಇಷ್ಟವಾದ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟ್ ಆರ್ ಮಿಲ್ಕ್ ಚಾಕ್ಲೇಟ್ ಯಾವುದಾದ್ರೂ ತೊಗೊಬೋದು. ಅದನ್ನು ಮೆಲ್ಟ್ ಮಾಡಿಕೊಂಡು ಈ ರೀತಿ ಅದರಲ್ಲಿ ಡಿಪ್ ಮಾಡಿ ಬಟರ್ ಪೇಪರ್ ಮೇಲೆ ಇಟ್ಟು ಒಂದು 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಸೆಟ್ ಮಾಡಿಕೊಂಡೆ ರುಚಿಕರವಾದ ಡ್ರೈ ಫ್ರೂಟ್ಸ್ ವೀಳ್ಯದೆಲೆ ಲಡ್ಡು ರೆಡಿ ಆಗುತ್ತೆ. ತುಂಬ ರುಚಿಕರವಾಗುತ್ತೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು.